ಇವತ್ತು ದುಡ್ಡು ಕೊಟ್ಟು ಬರೆಸ್ಕೊಳ್ತಾರಪ್ಪ, ಅನುಕೂಲ ಮಾಡಿ ಕೊಡ್ತಾರಪ್ಪ ಅನ್ನುವಂಥ ಮಾತುಗಳು, ದುಡ್ಡು ಕೊಟ್ಟು ಅವ್ರು ಬಿಡ್ತಾರೆ, ಹೊಡೆದವ್ರು ಹಿಡಿತಾರೆ ಅನ್ನುವಂಥ ಮಾತುಗಳು, ಆರೋಪ ಪ್ರಚಾರ ಬಂದೇ ಬರ್ತಿರ್ತಾವೆ. ಇದರಲ್ಲಿ ಎಲ್ಲ ಪೂರ್ಣ ಸತ್ಯ ಅಂತ ಹೇಳದಿದ್ರು ಅದ್ರ ಮ್ಯಾಕ್ಸಿಮಮ್ ಸತ್ಯಗಳು ಮತ್ತು ಸಿಗ್ತಾ ಇರೋದೇನು ಸುಳ್ಳಿನಲ್ಲ. ಒಟ್ಟಾರೆಯಾಗಿ ರೆಡ್ಡಿಯವ್ರಿಗೆ ಜಾಮೀನಂತೆ ಮಂಜೂರಾಗಿದೆ. ಆ ಆರ್ಡರನ್ನು ಅಮಾನತಿನಲ್ಲಿ ಇಟ್ಟಿದ್ದಾರೆ. ಅವ್ರ ಶಿಕ್ಷೆ ಆಗುವಂಥ 7 ವರ್ಷ ಕಠಿಣ ಶಿಕ್ಷೆ ಅಮಾನತು ಇಟ್ಟು ಇವರಿಗೆ ಇವತ್ತು ಜಾಮೀನು ಕೊಡ್ತಾ ಇದ್ದಾರೆ. ಹೀಗಾಗಿ ರೆಡ್ಡಿ ಅವ್ರಿಗೆ ಮತ್ತು ಆ್ಯಸ್ ಯೂಸ್ವಲ್ ವಿಮೇಲಾಗಿ ಉಳಿದ್ರು ಮತ್ತು ಸಾಮಾಜಿಕ ಸ್ಟೇಟಸ್ನ ಉಳಿಸ್ಕೊಂಡು ಹೊಂಟರು. ಮತ್ತು ಅದರಲ್ಲಿ ಏನು ಮಾಡಿರಪ್ಪ ಮುಚ್ಚಿ ಹೋಗ್ತದೆ ಅನ್ನೋಂಥ ಭಾವ ಜನಸಾಮಾನ್ಯರಲ್ಲಿ ಬರೋದು ತೊಡಗಿದ್ರಿಂದಾಗಿ ಸಮಾಜದ ಮೇಲೆ ಇದೊಂದು ದುಷ್ಪರಿಣಾಮ ಬೀರೋದು ಅಷ್ಟೇ ಸತ್ಯದ. ಒಟ್ಟಾರೆಯಾಗಿ ಈ ಒಂದು ಘಟನೆಗಳು, ಡೆವಲಪ್ಮೆಂಟ್ಗಳು ಈ ರಾಜಕೀಯ ಜೀವನದಲ್ಲಿ ಆಗಿರ್ಬೋದು, ಸಾಮಾಜಿಕ ಜೀವನದಲ್ಲಿ ಆಗಿರ್ಬೋದು, ಆರ್ಥಿಕ ಜೀವನದಲ್ಲಿ ಆಗಿರ್ಬೋದು, ಈ ಒಂದು ರೀತಿ ಏನಪ್ಪ ಅಂದ್ರೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾವಂತೀವೆಲ್ಲ. ಈ ದುಡ್ಡಿದ್ರೆ ಏನು ಬೇಕಾದ್ರೆ ಆಗ್ತದಪ್ಪ. ಇಲ್ಲೇ ಮತದಾರ ತಮ್ಮ ಮತಗಳನ್ನ ಮಾರ್ಕೊಳ್ತಾರೆ. ಅದೇ ಕಾಲಕ್ಕೆ ನ್ಯಾಯಾಲಯದಲ್ಲೂ ಸಹಿತ ಇವೆಲ್ಲ ನಡೆಯುವ ಘಟನೆಗಳನ್ನ ಗಮನಿಸಿದಾಗ ಸ್ವತಃ ನಮ್ಮ CJI ಅವರು ಸಹಿತ ಹೌದು ವಿಶ್ವಾಸಗಳಿಗೆ ನಾವು ವರ್ತನೆ ಮಾಡಬೇಕು ಅಂತ ಮಾತಾಡೋದು ನೋಡಿದಾಗ ಮುಂದೆ ಇನ್ನಂತೆ